ಹಾಯ್ ಹಲೋ ನಮಸ್ತೆ, ನಾನು ರಾಮ್ ಬಡ್ಗೇರ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಅಲ್ಫಲಾ ಹೆಡ್ ಆಫೀಸ್. ಸೋಮವಾರ ಸಂಜೆ ದೆಹಲಿಯ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿದ್ದಂಥ ಬ್ಲಾಸ್ಟ್ ಕಂಡು ಜನ ಕಂಗಾಲಾಗಿ ಹೋಗಿದ್ರು. ಸುಮಾರು ದಶಕದ ಬಳಿಕ ದೆಹಲಿಯಲ್ಲಿ ಭಾರೀ ಪ್ರಮಾಣದ ಸ್ಫೋಟ ಸಂಭವಿಸಿತ್ತು. ಈ ಸ್ಫೋಟದಲ್ಲಿ ಕನಿಷ್ಠ 10 ಮಂದಿ ಮೃತಪಟ್ಟಿದ್ದು, 20ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ರು. ಈ ಪ್ರಕರಣದ ತನಿಖೆಯ ವೇಳೆ ಆಘಾತಕಾರಿ ಮಾಹಿತಿಗಳು ಹೊರಬರ್ತಾ ಇವೆ. ಟರ್ಕಿಯಲ್ಲಿ ಕೂತ ಉಗ್ರರ ಮಾರ್ಗಸೂಚಕ ದೆಹಲಿಯಲ್ಲಿದ್ದ ಉಗ್ರರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಸಿಕ್ಕಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ನವೆಂಬರ್ 10, 2025 ಸೋಮವಾರ. ಸಮಯ ಬೆಳಿಗ್ಗೆ 11 ಗಂಟೆ. ಜಮ್ಮು ಕಾಶ್ಮೀರ ಪೊಲೀಸರು ಹರಿಯಾಣ ಪೊಲೀಸರ ಜೊತೆಗೂಡಿ ಹರಿಯಾಣದ ಫರೀದಾಬಾದ್ ಬಳಿ ಅಪಾರ ಪ್ರಮಾಣದ ಸ್ಫೋಟಕ ಸಾಮಗ್ರಿಗಳು, ಬಂದೂಕುಗಳು, ರೈಫಲ್ಗಳು, ಟೈಮರ್ಗಳನ್ನ ವಶಪಡಿಸಿಕೊಂಡಿದ್ದೇವೆ ಅಂತ ಮಾಹಿತಿ ನೀಡಿದ್ರು. ಜೊತೆಗೆ ಸುಮಾರು 8 ಜನ ಶಂಕಿತ ಉಗ್ರರನ್ನ ಬಂಧಿಸಿದ್ದೇವೆ ಅಂತ ಹೇಳಿದ್ರು. ಜೊತೆಗೆ ಹರಿಯಾಣದ ಫರೀದಾಬಾದ್ನಲ್ಲಿರೋ ದೌಜ್ ಗ್ರಾಮದ ಬಳಿಯ ಅಲ್ಫಲಾ ವೈದ್ಯಕೀಯ ವಿವಿಯಲ್ಲಿ ಶಂಕಿತ ಉಗ್ರರು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅನ್ನೋ ಮಾಹಿತಿ ನೀಡಿದ್ರು. ಇದನ್ನ ಕೇಳಿ ಜನ ದಂಗಾಗಿ ಹೋಗಿದ್ರು. ಅಪಾರ ಪ್ರಮಾಣದ ಸ್ಫೋಟಕ ಪತ್ತೆ ಬೆನ್ನಲ್ಲೇ ದೆಹಲಿಯಲ್ಲಿ ಸ್ಫೋಟ. ಅಲ್ಫಲಾ ವಿಶ್ವವಿದ್ಯಾಲಯದಲ್ಲಿ ಕೂತು ನಡೆಸಿದ್ರು ದೊಡ್ಡ ಸಂಚು. ಸೋಮವಾರ ಇಡೀ ದಿನ ಈ ಸ್ಫೋಟಕಗಳು ಫರೀದಾಬಾದ್ಗೆ ಬಂದು ಸೇರಿದ್ದ ಹೇಗೆ? 350 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್, RDX ಸೇರಿ 2900 ಕೆಜಿ ಸುಧಾರಿತ ಸ್ಫೋಟಕಗಳು ಗುಪ್ತಚರರಿಗೂ ಗೊತ್ತಾಗದಂತೆ ದೆಹಲಿಯ ಹೆಬ್ಬಾಗಿಲಿಗೆ ಬಂದು ತಲುಪಿದ್ದು ಹೇಗೆ ಅನ್ನೋ ಕುರಿತು ದೇಶಾದ್ಯಂತ ಭಾರೀ ಚರ್ಚೆ ನಡೆದಿತ್ತು. ಅದರಲ್ಲೂ ಬಿಹಾರ ಚುನಾವಣೆಯ 2ನೇ ಮತ್ತು ಕೊನೆಯ ಹಂತದ ಮತದಾನಕ್ಕೆ 1 ದಿನ ಮುನ್ನ ಅಪಾರ ಪ್ರಮಾಣದ ಸ್ಫೋಟಕಗಳು, ಬಂದೂಕುಗಳು ಪತ್ತೆಯಾಗಿದ್ದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ನವೆಂಬರ್ 10, 2025 ಸೋಮವಾರ. ಸಮಯ ಸಂಜೆ 6 ಗಂಟೆ 52 ನಿಮಿಷ. ದೇಶಾದ್ಯಂತ ಸ್ಫೋಟಕಗಳ ಪತ್ತೆ ಕುರಿತು ಚರ್ಚೆ ನಡೀತಿದ್ದ ಹೊತ್ತಲ್ಲೇ ದೆಹಲಿಯಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿತ್ತು. ಜನ ಬಿಹಾರ ಚುನಾವಣೆ ಮತ್ತು ಸ್ಫೋಟಕಗಳ ಕುರಿತು ಚರ್ಚೆ ನಡೆಸುತ್ತಿದ್ರೆ, ದೆಹಲಿಯಲ್ಲಿ ನಡೆದಿದ್ದ ಸ್ಫೋಟ ದೇಶದ ಜನರ ಗಮನವನ್ನ ಅತ್ತ ಸೆಳೆದಿತ್ತು. ಆರಂಭದಿಂದಲೂ ಫರೀದಾಬಾದ್ನಲ್ಲಿ ಪತ್ತೆಯಾಗಿರೋ ಸ್ಫೋಟಕಗಳಿಗೂ ದೆಹಲಿಯ ಸ್ಫೋಟಕ್ಕೂ ಸಂಬಂಧವಿದೆ ಅನ್ನೋ ಗುಸುಗುಸು ಕೇಳಿ ಬಂದಿತ್ತು. ಪ್ರಾರಂಭದಲ್ಲಿ ಎರಡಕ್ಕೂ ಸಂಬಂಧವಿಲ್ಲ ಅಂತ ದೆಹಲಿ ಪೊಲೀಸರು ಈ ಸುದ್ದಿಯನ್ನ ನಿರಾಕರಿಸುತ್ತಾ ಬಂದಿದ್ರು. ಆದರೆ ತನಿಖೆ ಮುಂದುವರೆದಂತೆ ಎರಡಕ್ಕೂ ಸಂಬಂಧವಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲದೆ ಅಲ್ಫಲಾ ವಿವಿಯಲ್ಲಿ ಕೂತು ಭಾರೀ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಅನ್ನೋದು ಕೂಡ ಗೊತ್ತಾಗಿದ್ದು, ವೈದ್ಯರ ಸೋಗಿನಲ್ಲಿದ್ದ ಉಗ್ರರ ಮಾಸ್ಟರ್ ಪ್ಲಾನ್ ಬಯಲಿಗೆ ಬಂದು ಜನ ಬೆಚ್ಚಿ ಬಿದ್ದಿದ್ದಾರೆ. ಬಿಲ್ಡಿಂಗ್ ನಂಬರ್ 17, ರೂಮ್ ನಂಬರ್ 13ರಲ್ಲಿ ರೂಪಿಸಿದ್ರು ಪ್ಲಾನ್. 2022ರಲ್ಲಿ ಟರ್ಕಿಗೆ ಹೋಗಿ ಬಂದಿದ್ದ ಡಾಕ್ಟರ್ ಮೊಹಮ್ಮದ್ ಉಮರ್
ಹರಿಯಾಣದ ಫರೀದಾಬಾದ್ ಬಳಿ ದೌಜ್ ಬಳಿ ಇರೋ ಅಲ್-ಫಲಾ ವಿಶ್ವವಿದ್ಯಾಲಯದಲ್ಲಿ ಶಂಕಿತ ಉಗ್ರರು ವೈದ್ಯರಾಗಿ ಸೇವೆ ಸಲ್ಲಿಸ್ತಿದ್ರು. ವೈದ್ಯೋ ನಾರಾಯಣ ಹರಿ ಅಂತಾರೆ. ವೈದ್ಯರು ದೇವರ ಸಮಾನ ಅಂತ ಪರಿಗಣಿಸೋ ದೇಶ ಭಾರತ. ಇಂಥ ಭಾರತ ದೇಶದಲ್ಲಿ ಜೀವ ಉಳಿಸೋ ಕೆಲಸ ಮಾಡಬೇಕಿದ್ದ ವೈದ್ಯರೇ ದೇಶವಾಸಿಗಳ ಉಸಿರು ನಿಲ್ಲಿಸೋಕೆ ಪ್ಲಾನ್ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಅಲ್-ಫಲಾ ವಿವಿಯ 17ನೇ ನಂಬರ್ ಬಿಲ್ಡಿಂಗ್ನ ರೂಮ್ ನಂಬರ್ 13ರಲ್ಲಿ ದೇಶದ ಹಲವೆಡೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಈ ರೂಮ್ ನಂಬರ್ 13ರಲ್ಲಿ ಪ್ಲಾನ್ ಮಾಡೋಕ್ಕೂ ಮೊದಲು ದೆಹಲಿಯಲ್ಲಿ ಸ್ಫೋಟಕ್ಕೆ ಕಾರಣವಾಗಿರೋ ಡಾಕ್ಟರ್ ಮೊಹಮ್ಮದ್ ಉಮರ್ ಟರ್ಕಿಗೆ ಹೋಗಿ ಬಂದಿದ್ದ. ಅಲ್ಲಿನ ರಾಜಧಾನಿ ಅಂಕಾರಾದಲ್ಲಿ 2 ವಾರ ತಂಗಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಟರ್ಕಿಯಲ್ಲಿ ಕುಳಿತು ಶಂಕಿತರಿಗೆ ಸೂಚನೆ ನೀಡ್ತಿದ್ದ ಮಾರ್ಗದರ್ಶಕ. ಅಂಕಾರಾದಲ್ಲಿ ಕೂತ ಉಕಾಸನಿಂದ ನಡೆದಿತ್ತು ದೊಡ್ಡ ಬ್ಲಾಸ್ಟ್ ಸಂಚು. 2022ರಲ್ಲಿ ಡಾಕ್ಟರ್ ಮೊಹಮ್ಮದ್ ಉಮರ್ ಟರ್ಕಿಗೆ ಹೋಗಿ ಬಂದಿದ್ದ. ಅಂದಿನಿಂದ ಉಮರ್ಗೆ ಟರ್ಕಿಯ ಉಕಾಸ ಅನ್ನೋ ಮಾರ್ಗದರ್ಶಕ ಸಲಹೆ ಸೂಚನೆಗಳನ್ನ ನೀಡ್ತಿದ್ದ. ಮೊದಲಿಗೆ ಟೆಲಿಗ್ರಾಮ್ ಮೂಲಕ ಇಬ್ಬರು ಮಾಹಿತಿ ವಿನಿಮಯ ಮಾಡಿಕೊಳ್ತಿದ್ರು. ಬಳಿಕ ಇದು ಇನ್ನಷ್ಟು ಸುರಕ್ಷಿತ ಆಪ್ಗಳಾದ ಸಿಗ್ನಲ್ ಮತ್ತು ಸೆಷನ್ ಮೂಲಕ ಮಾಹಿತಿ ಹಂಚಿಕೊಳ್ತಿದ್ರು. ಈ ಮೂಲಕ ತಮ್ಮ ಕುರಿತು ಗುಪ್ತಚರರು ಸೇರಿ ತನಿಖಾ ಸಂಸ್ಥೆಗಳಿಗೆ ಯಾವುದೇ ಮಾಹಿತಿ ಸಿಗದಂತೆ ಕಟ್ಟೆಚ್ಚರ ವಹಿಸಿದ್ರು. ಅಂಕಾರದಲ್ಲಿ ಕೂತಿರೋ ಉಕಾಸ ಭಾರತದಲ್ಲಿ ಕಂಡು ಕೇಳರಿಯದ ದಾಳಿಗಳನ್ನ ನಡೆಸಲು ಸಂಚು ರೂಪಿಸಿದ್ದ ಅನ್ನೋ ಮಾಹಿತಿ ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವೈದ್ಯರ ವೇಷದಲ್ಲಿದ್ದ ಉಗ್ರರು ಅಲ್-ಫಲಾ ವಿವಿ ಹೆಡ್ ಆಫೀಸ್ ಕೊಂಡಿದ್ರು 3 ಕಾರು, ಪಡೆದ್ರು ಕೆಂಪು ಕೋಟೆ ಭದ್ರತೆಯ ಮಾಹಿತಿ. ಜಮ್ಮು ಕಾಶ್ಮೀರ ಪೊಲೀಸರು ಕೆಲವು ಪೋಸ್ಟರ್ಗಳನ್ನ ಅಂಟಿಸಿದವರ ಬೆನ್ನತ್ತಿ ಹೋಗಿದ್ರು. ಈ ವೇಳೆ ಜಮ್ಮು ಕಾಶ್ಮೀರದಲ್ಲಿ ಡಾಕ್ಟರ್ ಆದಿಲ್ ಅಹಮದ್ ಅನ್ನೋನನ್ನ ಬಂಧಿಸಿದ್ರು. ಮೊದಲಿಗೆ ನೌಗಾಂವ್ ಪೊಲೀಸರು ತನಿಖೆ ನಡೆಸುತ್ತಿದ್ರು. ಡಾಕ್ಟರ್ ಆದಿಲ್ ಬಂಧನದ ಬಳಿಕ ಜಮ್ಮು ಕಾಶ್ಮೀರ ATS ತನಿಖೆಗೆ ಎಂಟ್ರಿ ಕೊಟ್ಟಿತ್ತು. ಆಗ ಆದಿಲ್ ನೀಡಿದ ಮಾಹಿತಿ ಮೇರೆಗೆ ಹರಿಯಾಣದ ದೌಜ್ ಬಳಿಯ ಅಲ್-ಫಲಾದಲ್ಲಿ ವೈದ್ಯರಾಗಿದ್ದ ಡಾಕ್ಟರ್ ಮುಜಾಮಿಲ್ ಶಕೀಲ್, ಡಾಕ್ಟರ್ ಶಾಹೀನ್ ಶಹೀದ್ ಸೇರಿ 8 ಜನರನ್ನ ವಶಕ್ಕೆ ಪಡೆದಿದ್ರು. ಆಗ ಪೊಲೀಸರಿಗೆ ಅಲ್-ಫಲಾ ವಿವಿಯೇ ಉಗ್ರರ ಹೆಡ್ ಆಫೀಸ್ ಅನ್ನೋದು ಗೊತ್ತಾಗಿತ್ತು. ಜೊತೆಗೆ ಅಲ್-ಫಲಾ ವಿವಿ ಲ್ಯಾಬ್ ಹೆಸರಿನಲ್ಲಿ ಹರಿಯಾಣದ 2 ಹಳ್ಳಿಗಳಲ್ಲಿ ಅಪಾರ ಪ್ರಮಾಣದ ಸ್ಫೋಟಕ ಸಂಗ್ರಹಿಸಿದ್ರು ಅನ್ನೋದು ಗೊತ್ತಾಗಿದೆ. ಇವರು ಭಾರತದಲ್ಲಿ ಸ್ಫೋಟ ಕೃತ್ಯಗಳನ್ನ ಎಸಗಲು 3 ಕಾರ್ ಕೊಂಡಿದ್ರು. ಒಂದು ಹ್ಯುಂಡೈ i20, ಇನ್ನೊಂದು ಫೋರ್ಡ್ ಎಕೋಸ್ಪೋರ್ಟ್, ಮತ್ತೊಂದು ಮಾರುತಿ ಸುಜುಕಿ ಬ್ರೀಜಾ ಕಾರುಗಳನ್ನ ಕೊಂಡುಕೊಂಡಿದ್ರು. ಇದರಲ್ಲಿ ಹ್ಯುಂಡೈ i20 ಕಾರು ಸೋಮವಾರ ನಡೆದ ಸ್ಫೋಟಕ್ಕೆ ಬಳಕೆಯಾಗಿದ್ದು. ಇದರಲ್ಲಿದ್ದ ಉಗ್ರ ಡಾಕ್ಟರ್ ಉಮರ್ ಸ್ಫೋಟವಾದ ತಕ್ಷಣ ಉಸಿರು ಚೆಲ್ಲಿದ್ದಾನೆ. ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರೋ ಡಾಕ್ಟರ್ ಮುಜಾಮಿಲ್ ಶಕೀಲ್ ಈ ವರ್ಷದ ಜನವರಿಯಲ್ಲಿ ಕೆಂಪುಕೋಟೆಯ ಭದ್ರತೆ ಹೇಗಿರುತ್ತೆ ಅನ್ನೋ ಕುರಿತು ಮಾಹಿತಿ ಸಂಗ್ರಹ ಮಾಡಿದ್ದ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಭಾನುವಾರವೇ ಗೊತ್ತಾಗಿತ್ತು ಸಹಚರರ ಬಂಧನದ ಮಾಹಿತಿ. ಸಂಗಡಿಗರ ಬಂಧನದ ಬಳಿಕ ಗಲಿಬಿಲಿಗೊಂಡಿದ್ದ ಉಮರ್. ಅಕ್ಟೋಬರ್ 19ರಂದು ಕಾಶ್ಮೀರದ ಕೆಲವು ನಗರಗಳಲ್ಲಿ ಪೊಲೀಸರು ಮತ್ತು ಸೇನೆಗೆ ಎಚ್ಚರಿಕೆ ನೀಡೋ ಪೋಸ್ಟರ್ಗಳನ್ನ ಅಂಟಿಸಲಾಗಿತ್ತು. ಇದರ ಬೆನ್ನು ಹತ್ತಿ ಹೋಗಿದ್ದ ಜಮ್ಮು ಕಾಶ್ಮೀರ ಪೊಲೀಸರು ಡಾಕ್ಟರ್ ಆದಿಲ್ ಅಹಮದ್ ಅನ್ನೋನನ್ನ ಬಂಧಿಸಿದ್ರು. ಇವನ ವಿಚಾರಣೆ ವೇಳೆ ಫರೀದಾಬಾದ್ನಲ್ಲಿ ಸ್ಫೋಟಕ ಸಂಗ್ರಹವಾಗಿರೋ ಮಾಹಿತಿ ಸಿಕ್ಕಿತ್ತು. ಇದರ ಆಧಾರದ ಮೇಲೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ರು. ಜೊತೆಗೆ ಸ್ಫೋಟಕ ಸಂಗ್ರಹಕ್ಕೆ ಕಾರಣರಾಗಿದ್ದ 8 ಜನ ಶಂಕಿತರನ್ನ ವಶಕ್ಕೆ ಪಡೆಯಲಾಗಿತ್ತು. ಆದರೆ ಭಾನುವಾರ ಈ ಕುರಿತು ಪೊಲೀಸರು ಮಾಹಿತಿ ನೀಡಿರಲಿಲ್ಲ.
ಭಾನುವಾರವೇ ಪೊಲೀಸರು ಹಲವರನ್ನ ಬಂಧಿಸಿ ಅಪಾರ ಪ್ರಮಾಣದ ಸ್ಫೋಟಕಗಳನ್ನ ವಶಕ್ಕೆ ಪಡೆದಿದ್ರು. ಈ ಬಗ್ಗೆ ಪೊಲೀಸರು ಭಾನುವಾರ ಮಾಹಿತಿ ನೀಡಿರಲಿಲ್ಲ. ಆದರೆ ಈ ವಿಚಾರ ಡಾಕ್ಟರ್ ಮೊಹಮ್ಮದ್ ಉಮರ್ಗೆ ಗೊತ್ತಾಗಿತ್ತು. ತನ್ನ ಸಹಚರನನ್ನ ವಶಕ್ಕೆ ಪಡೆದಿರೋ ಪೊಲೀಸರು ತಮ್ಮ ಪ್ಲಾನ್ ವಿಫಲಗೊಳಿಸಿದ್ರು ಅಂತ ಗಲಿಬಿಲಿಗೊಂಡಿದ್ದ. ಆದ್ರೆ ಶಾಂತ ರೀತಿಯಿಂದ ವರ್ತಿಸಿದ್ದ. ಹೇಗಾದ್ರೂ ನನ್ನ ಸಂಗಡಿಗರು ಸಿಕ್ಕಿಬಿದ್ದಿದ್ದಾರೆ, ಪೊಲೀಸರು ನನ್ನನ್ನು ಕೂಡ ಬಲೆಗೆ ಕೆಡುತ್ತಾರೆ, ಹೀಗಾಗಿ ತಾನು ಏನ್ ಮಾಡಬೇಕು ಅಂತ ಸರಿಯಾಗಿಯೇ ಪ್ಲಾನ್ ಮಾಡಿದ್ದ. ಡಾಬಾದಲ್ಲಿ ಊಟ ಮಾಡಿ ಕಾರಿನಲ್ಲಿಯೇ ಮಲಗಿದ್ದ ಉಮರ್ ಸೋಮವಾರ ಮುಂಜಾನೆ ದೆಹಲಿಗೆ ಎಂಟ್ರಿ, ಸಂಜೆ ಮಾಡಿದ್ದ ಬ್ಲಾಸ್ಟ್. ತನ್ನ ಸಂಗಡಿಗರು ಪೊಲೀಸರಿಗೆ ಬಲೆ ಬಿದ್ದಿದ್ದು ಗೊತ್ತಾದ ಉಮರ್ ಪೊಲೀಸರು ನನಗಾಗಿ ಹುಡುಕಾಡ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ದ. ಹೀಗೆ ಕನ್ಫರ್ಮ್ ಮಾಡಿಕೊಂಡ ಉಮರ್ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಪ್ರವೇಶಿಸಿದ್ದ. ಭಾನುವಾರ ರಾತ್ರಿ ಹೈವೇನಲ್ಲಿದ್ದ ಡಾಬಾ ಒಂದರಲ್ಲಿ ಊಟ ಮಾಡಿದ್ದ. ಬಳಿಕ ಡಾಬಾದ ಬಳಿ ಕಾರ್ನಲ್ಲಿಯೇ ಮಲಗಿ ರೆಸ್ಟ್ ಮಾಡಿದ. ಆ ಬಳಿಕ ಸೋಮವಾರ ಮುಂಜಾನೆ ದೆಹಲಿಗೆ ಎಂಟ್ರಿ ಕೊಟ್ಟು ಸೋಮವಾರ ಸಂಜೆ ಕೆಂಪುಕೋಟೆ ಬಳಿ ಕಾರು ಸ್ಫೋಟಿಸಿ ಅಟ್ಟಹಾಸ ಮೆರೆದಿದ್ದ. ಸೋಮವಾರ ದೆಹಲಿಯಲ್ಲಿ ಆದ ಸ್ಫೋಟ ಜಸ್ಟ್ ಸ್ಯಾಂಪಲ್ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಒಂದು ವೇಳೆ ಈ ಶಂಕಿತ ಉಗ್ರರು ಪೊಲೀಸರ ಕೈಗೆ ಸಿಗದೆ ಹೋಗಿದ್ದಿದ್ರೆ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಸರಣಿ ಸ್ಫೋಟಗಳನ್ನು ನಡೆಸುವುದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ಹಿಂದೂಗಳ ಪ್ರಮುಖ ಶ್ರದ್ಧಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟಕ್ಕೆ ಸಂಚು ರೂಪಿಸಿದ್ರು. ಸೋಮವಾರ ದೆಹಲಿಯಲ್ಲಿ ನಡೆದಿರೋ ಸ್ಫೋಟ ಜಸ್ಟ್ ಸ್ಯಾಂಪಲ್ ಅಷ್ಟೇ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಭಾರತದ ಹಲವೆಡೆ ಸ್ಫೋಟಕ್ಕೆ ಉಗ್ರರು ಸಂಚು ರೂಪಿಸಿದ್ರು. ಅದರಲ್ಲೂ ಡಿಸೆಂಬರ್ 6ರಂದು ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಸರಣಿ ಸ್ಫೋಟಗಳನ್ನು ನಡೆಸುವುದಕ್ಕೆ ತಯಾರಿ ನಡೆಸಿದ್ರಂತೆ. ಇದೇ ಕಾರಣಕ್ಕೆ ಫರೀದಾಬಾದ್ನಲ್ಲಿ ಅಪಾರ ಪ್ರಮಾಣದ ಸ್ಫೋಟಕ ಸಂಗ್ರಹಿಸಿದ್ರಂತೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸೋಮವಾರ ಸಂಜೆ ದೆಹಲಿಯಲ್ಲಿ ನಡೆದ ಸ್ಫೋಟದಿಂದ ದೇಶದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಉಗ್ರರ ಉಪಟಳ ಜಮ್ಮು ಕಾಶ್ಮೀರ ಮತ್ತು ಗಡಿ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಹೀಗಾಗಿ ಭಾರತದಲ್ಲಿ ಮತ್ತೆ ಉಗ್ರರು ಸ್ಫೋಟಕ್ಕೆ ಸಂಚು ರೂಪಿಸಿರೋ ಸಾಧ್ಯತೆಗಳನ್ನ ನೆನೆದು ಭಯಭೀತರಾಗಿದ್ದಾರೆ. ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ವೇಳೆ ಇದಕ್ಕೆ ಪುಷ್ಟಿ ನೀಡುವಂತ ಮಾಹಿತಿಗಳು ಸಿಗ್ತಿವೆ. ಸೋಮವಾರದ ಬ್ಲಾಸ್ಟ್ ಜಸ್ಟ್ ಸ್ಯಾಂಪಲ್ ಅನ್ನೋ ವಿಚಾರ ಬಯಲಿಗೆ ಬಂದ ಬಳಿಕ ಭಾರತದ ಇನ್ನೂ ಎಲ್ಲೆಲ್ಲಿ ಸ್ಫೋಟ ನಡೆಯುತ್ತೋ ಅನ್ನೋ ಚಿಂತೆಗೆ ಒಳಗಾಗಿದೆ. ಡಿಸೆಂಬರ್ 6ರಂದು ಭಾರತದ ಹಲವೆಡೆ ಸ್ಫೋಟಕ್ಕೆ ಪ್ಲಾನ್. ದೆಹಲಿ, ಉತ್ತರ ಪ್ರದೇಶದ ಹಲವೆಡೆ ಬ್ಲಾಸ್ಟ್ಗೆ ನಡೆದಿತ್ತು ಸಂಚು. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಹಲವಾರು ಉಗ್ರರನ್ನ ಬಂಧಿಸಲಾಗಿದೆ. ಇವರ ತನಿಖೆಯಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಡಿಸೆಂಬರ್ 6ರಂದು ಭಾರತದ ಹಲವೆಡೆ ಸ್ಫೋಟ ನಡೆಸಲು ಇವರು ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗಿದೆ. ಡಿಸೆಂಬರ್ 6 ಬಾಬ್ರಿ ಮಸೀದಿ ಧ್ವಂಸಗೊಂಡ ದಿನವಾಗಿದೆ. ಬಾಬ್ರಿ ಮಸೀದಿ ಧ್ವಂಸದ ದಿನ ದೆಹಲಿ, ಉತ್ತರ ಪ್ರದೇಶದ ಹಲವೆಡೆ ಸ್ಫೋಟ ನಡೆಸುವ ಮೂಲಕ ಮಸೀದಿ ಧ್ವಂಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಉಗ್ರರು ಸಂಚು ರೂಪಿಸಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ದೆಹಲಿಯ ಪ್ರಮುಖ ಪ್ರದೇಶಗಳು ಉತ್ತರ ಪ್ರದೇಶದ ಅಯೋಧ್ಯೆ, ಕಾಶಿ, ಮಥುರಾ ಸೇರಿ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಬಳಿ ದಾಳಿಗೆ ಪ್ಲಾನ್ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇದೇ ತಂಡದ ಭಾಗವಾಗಿರೋ ಮತ್ತೊಬ್ಬ ವೈದ್ಯ ನಾಪತ್ತೆ. ಬಂಧನ ವಿಚಾರ ತಿಳಿದ ಬಳಿಕ ಭೂಗತನಾದ ಡಾಕ್ಟರ್. ಅಲ್-ಫಲಾ ವಿವಿಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರೋ ಬಹುತೇಕ ವೈದ್ಯರು ಕಾಶ್ಮೀರ ಮೂಲದವರು. ಡಾಕ್ಟರ್ ಮೊಹಮ್ಮದ್ ಉಮರ್ ನಬಿ, ಡಾಕ್ಟರ್ ಮುಜಾಮಿಲ್ ಶಕೀಲ್ ಪುಲ್ವಾಮಾದವರು. ಇದೇ ತಂಡದ ಭಾಗವಾಗಿದ್ದ ಮತ್ತೊಬ್ಬ ವೈದ್ಯ ಮತ್ತು ಅಲ್-ಫಲಾ ವಿವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ನಿಸಾರ್ ಉಲ್ ಹಸನ್ ನಾಪತ್ತೆಯಾಗಿದ್ದಾನೆ.
ತಮ್ಮ ತಂಡದ ಸದಸ್ಯರಲ್ಲಿ ಒಬ್ಬನಾದ ಉಮರ್ ನಬಿ ಕಾರು ಸ್ಫೋಟದಲ್ಲಿ ಸತ್ತಿದ್ದಾನೆ. ಉಳಿದವರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಪೊಲೀಸರು ತನ್ನನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲಿ ನಿಸಾರ್ ಉಲ್ ಹಸನ್ ಭೂಗತನಾಗಿದ್ದಾನೆ. ಉಗ್ರರು ಖರೀದಿಸಿದ್ದ ಉಳಿದೆರಡು ಕಾರುಗಳು ಖಾಕಿ ವಶಕ್ಕೆ. ಅಲ್ಫಲಾ ಆವರಣದಲ್ಲಿ ಶಾಹೀನ್ ಶಹೀದ್ ಕಾರು ವಶಕ್ಕೆ. ಉಮರ್ ನಬಿ, ಮುಜಾಮಿಲ್ ಶಕೀಲ್, ಶಾಹೀನ್ ಶಹೀದ್ ತಂಡ ಒಟ್ಟು 3 ಕಾರುಗಳನ್ನು ಖರೀದಿಸಿತ್ತು. ಇದರಲ್ಲಿ 1 ಕಾರು ದೆಹಲಿ ಸ್ಫೋಟಕ್ಕೆ ಬಳಕೆಯಾಗಿತ್ತು. ತನಿಖೆಯಲ್ಲಿ ಇನ್ನೂ 2 ಕಾರುಗಳನ್ನು ಖರೀದಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಆ 2 ಕಾರುಗಳಲ್ಲಿಯೂ ಸ್ಫೋಟಕಗಳನ್ನು ಇಟ್ಟಿರಬಹುದಾ ಅಂತ ಪೊಲೀಸರು ಭಾವಿಸಿದ್ರು. ಹೀಗಾಗಿ 2 ಕಾರುಗಳನ್ನ ಪತ್ತೆ ಹಚ್ಚೋ ಕಾರ್ಯ ನಡೆಸಿದ್ರು. ಕೊನೆಗೂ 2 ಕಾರುಗಳನ್ನ ಪೊಲೀಸರು ಪತ್ತೆ ಹಚ್ಚಿ ಕಾರುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ವಶಪಡಿಸಿಕೊಂಡಿರೋ ಕಾರುಗಳಲ್ಲಿ ಒಂದು ಕೆಂಪು ಬಣ್ಣದ ಫೋರ್ಡ್ ಎಕೋ ಸ್ಪೋರ್ಟ್ ಆಗಿದ್ರೆ ಮತ್ತೊಂದು ಮಾರುತಿ ಸುಜುಕಿ ಬ್ರೀಜಾ ಆಗಿದೆ. ಫೋರ್ಡ್ ಎಕೋ ಸ್ಪೋರ್ಟ್ ಕಾರನ್ನ ಕಾಂಡ್ವಾಲಿ ಬಳಿ ವಶಪಡಿಸಿಕೊಂಡಿದ್ದಾರೆ. ಶಾಹೀನ್ ಶಹೀದ್ ಖರೀದಿಸಿದ್ದ ಕಾರು ಅಲ್ಫಲಾ ವಿವಿ ಆವರಣದಲ್ಲಿ ಪತ್ತೆಯಾಗಿದೆ. ಕಾರು ಪತ್ತೆಯಾಗ್ತಿದ್ದಂತೆ ಹರಿಯಾಣ ಪೊಲೀಸ್ ಇಲಾಖೆಯ ಬಾಂಬ್ ಪತ್ತೆ ದಳ ಅಲ್ಫಲಾ ವಿವಿಗೆ ಆಗಮಿಸಿತ್ತು. ಒಂದು ವೇಳೆ ಕಾರಿನಲ್ಲಿ ಸ್ಫೋಟಕ ಪತ್ತೆಯಾದ್ರೆ ಅದನ್ನ ನಿಷ್ಕ್ರಿಯಗೊಳಿಸಲು ಸಹಾಯ ಮಾಡಲು ಬಾಂಬ್ ಸ್ಕ್ವಾಡ್ ಆಗಮಿಸಿತ್ತು. ಸ್ಫೋಟಕಗಳನ್ನ ಹೊಂದಿದ್ದ 32 ಕಾರುಗಳ ತಯಾರಿಗೆ ಸಿದ್ಧತೆ. ಡಿಸೆಂಬರ್ 6ರಂದು ಭಾರತದ 4 ಕಡೆ ಸ್ಫೋಟಕ್ಕೆ ಪ್ಲಾನ್. ಸೋಮವಾರ ಸಂಜೆ ದೆಹಲಿಯಲ್ಲಿ ಸ್ಫೋಟವಾದ ಕಾರಿನ ರೀತಿಯೇ ಇನ್ನೂ 32 ಕಾರುಗಳನ್ನ ತಯಾರಿಸಲು ಸಿದ್ಧತೆ ನಡೆಸಿದ್ರು ಅಂತ ಗುಪ್ತಚರದಿಂದ ಮಾಹಿತಿ ಸಿಕ್ಕಿದೆ. ಹಳೆಯ ಕಾರುಗಳನ್ನ ಕೊಂಡು ಅವುಗಳಲ್ಲಿ ಸ್ಫೋಟಕಗಳನ್ನ ಇರಿಸಲು ಪ್ಲಾನ್ ಮಾಡಿದ್ರು. ಇದಕ್ಕಾಗಿ 32 ಹಳೆಯ ಕಾರುಗಳನ್ನ ಕೊಳ್ಳಲು ಬೇಕಿದ್ದ ಹಣಕಾಸು ಕೂಡ ಪೂರೈಕೆಯಾಗಿತ್ತು ಅಂತ ಗೊತ್ತಾಗಿದೆ. ಅಲ್ಲದೆ ಈಗ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರೋ 8 ಜನರಿಗೆ 4 ನಗರಗಳಲ್ಲಿ ಸ್ಫೋಟದ ಹೊಣೆಗಾರಿಕೆ ವಹಿಸಲಾಗಿತ್ತು. ತಲಾ ಇಬ್ಬರು 4 ನಗರಗಳ ಎಲ್ಲೆಲ್ಲಿ ಸ್ಫೋಟ ಮಾಡಬೇಕು ಅನ್ನೋ ಯೋಜನೆ ರೂಪಿಸಿದ್ರು. ಡಿಸೆಂಬರ್ 6ರಂದು ಭಾರತದ 4 ನಗರಗಳಲ್ಲಿ ಈ ತಂಡ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಉಗ್ರ ಕೃತ್ಯ ಎಸಗಲು ಉಮರ್ ನಬಿ 20 ಲಕ್ಷ ಸಂದಾಯ. 3 ಲಕ್ಷ ರೂಪಾಯಿ ನೀಡಿ ರಸಗೊಬ್ಬರ ಖರೀದಿಸಿದ್ದ ಉಮರ್. 2022ರಲ್ಲಿ ಡಾಕ್ಟರ್ ಮೊಹಮ್ಮದ್ ಉಮರ್ ಉನ್ ನಬಿ ಮತ್ತು ಡಾಕ್ಟರ್ ಮುಜಾಮಿಲ್ ಶಕೀಲ್ ಟರ್ಕಿಗೆ ಪ್ರವಾಸ ಕೈಗೊಂಡಿದ್ರು. ಅಲ್ಲಿ ಉಗ್ರರ ಮಾರ್ಗದರ್ಶಕ ಉಕಾಸ ಪರಿಚಯವಾಗಿತ್ತು. ಇದಾದ ಬಳಿಕ ಇವರು ತಮ್ಮದೇ ಆದ ಉಗ್ರರ ತಂಡ ಕಟ್ಟಿದ್ರು. ಇವರಲ್ಲಿ ಉಮರ್ ಉನ್ ನಬಿ ಹೆಚ್ಚು ಸಕ್ರಿಯನಾಗಿದ್ದ. ಹೀಗಾಗಿ ಉಮರ್ ಉನ್ ನಬಿಗೆ ಉಗ್ರ ಕೃತ್ಯ ಎಸಗಲು ಬೇಕಾಗಿದ್ದ ಹಣಕಾಸು ಪೂರೈಕೆಯಾಗಿತ್ತು. ಉಮರ್ ನಬಿಗೆ ಸುಮಾರು 20 ಲಕ್ಷ ರೂಪಾಯಿ ಸಂದಾಯವಾಗಿತ್ತು. ಇದರಲ್ಲಿ 3 ಲಕ್ಷ ರೂಪಾಯಿ ಬಳಸಿ ರಸಗೊಬ್ಬರ ಖರೀದಿಸಿದ ಬಳಿಕ ಇದರಲ್ಲಿದ್ದ ಅಮೋನಿಯಂ ನೈಟ್ರೇಟ್ ಪ್ರತ್ಯೇಕಗೊಳಿಸಿ ಸ್ಫೋಟಕಗಳನ್ನು ತಯಾರಿಸಲು ಮುಂದಾಗಿದ್ದ. ಮೃತ ಉಗ್ರರ ಸಹಚರರ ಸಂಪರ್ಕ ಸಾಧಿಸುತ್ತಿದ್ದ ಮುಜಾಮಿಲ್. ಭಾರತದಾದ್ಯಂತ ಹರಡಿದ್ಯಾ ಭಯೋತ್ಪಾದಕರ ಬೃಹತ್ ಜಾಲ. 2021-22ರ ವೇಳೆಗೆ ಡಾಕ್ಟರ್ ಮುಜಾಮಿಲ್ ಶಕೀಲ್ ಐಸಿಸ್ನಿಂದ ಹುಟ್ಟಿಕೊಂಡಿದ್ದ ಅನ್ಸಾರ್ ಘಜ್ವತ್ ಉಲ್ ಹಿಂದ್ ಸಿದ್ಧಾಂತಗಳೆಡೆಗೆ ಆಕರ್ಷಿತನಾಗಿದ್ದ. ಇದಾದ ಬಳಿಕ ಆತ ಸೇನೆ ಮತ್ತು ಪೊಲೀಸ್ ಎನ್ಕೌಂಟರ್ನಲ್ಲಿ ಬಲಿಯಾಗ್ತಿದ್ದ ಉಗ್ರರ ಸಹಚರರ ಸಂಪರ್ಕ ಸಾಧಿಸುತ್ತಿದ್ದ. ಇರ್ಫಾನ್ ಅಲಿಯಾಸ್ ಮೌಲ್ವಿ ಮುಜಾಮಿಲ್ನನ್ನ ಉಗ್ರರ ಜಾಲಕ್ಕೆ ಪರಿಚಯಿಸಿದ್ದ. ಇವರು ತಮ್ಮದೇ ಆದ ಉಗ್ರ ಸಂಘಟನೆಯನ್ನ ಸ್ಥಾಪಿಸಲು ಬಯಸಿದ್ರು. ಇದೇ ಕಾರಣಕ್ಕೆ 2023-24ರಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಖರೀದಿ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಭಾರತದಾದ್ಯಂತ ಉಗ್ರರ ಜಾಲ ಹರಡಿರೋ
ಅನುಮಾನ ಶುರುವಾಗಿದ್ದು ಈ ಜಾಲವನ್ನ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಒಟ್ನಲ್ಲಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಕಾದು ಕುಳಿತಿದ್ದ ಉಗ್ರರ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದರ ನಡುವೆ ಸೋಮವಾರ ದೆಹಲಿ ಕೆಂಪುಕೋಟೆಯ ಬಳಿ ಸ್ಫೋಟ ನಡೆದು ಹಲವರು ಜೀವ ಕಳೆದುಕೊಂಡಿದ್ದಾರೆ. ಒಂದು ವೇಳೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದ್ದರೆ ಭಾರತದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಸ್ಫೋಟ ನಡೆದು ಹೋಗ್ತಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.